ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಜನವರಿ 6ನೇ ತಾರೀಕು ಮಂಗಳವಾರದಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಬಂದಿದೆ. ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವಿದ್ದು ಗಣಪತಿಯ ಪೂಜೆಯನ್ನು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನದಂದು ಕೂಡ ಉಪವಾಸವಿದ್ದು ಗಣಪತಿಯ ಪೂಜೆಯನ್ನು ಮಾಡಬೇಕು. ಮಂಗಳವಾರ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಮಂಗಳವಾರದ ದಿನದಂದು ಸಂಕಷ್ಟಿ ವ್ರತವು ಬಂದರೆ ಅದು ತುಂಬಾನೇ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ದಲೆ ಈ ಮಂಗಳವಾರ ಜನವರಿ 6ನೇ ತಾರೀಕು ಮಂಗಳವಾರದಂದು ಬಂದಿರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಆಚರಣೆ ಮಾಡಿ. ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನದಂದು ಸರಳವಾಗಿ ಹೇಗೆ ಗಣಪತಿಯ ಪೂಜೆಯನ್ನು ಮಾಡಬೇಕು, ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆಯೇ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ತಿಳಿದುಕೊಳ್ಳೋಣ. ಹಾಗೆಯೇ ಸಂಕಷ್ಟಿಯ ವ್ರತವನ್ನ ಮಾಡಬೇಕು ಅಂದರೆ ಆ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ಉಪವಾಸವನ್ನ ಹೇಗೆ ಆಚರಣೆ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನು ಅನುಸರಿಸಿ ಪಾಲನೆಯನ್ನು ಮಾಡಿಕೊಂಡು ಸಂಕಷ್ಟಿಯ ವ್ರತವನ್ನ ನಾವು ಪೂರ್ಣ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಂಕಷ್ಟಿ ಎಂದರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವುದು ಅಂತಾನೆ ಅರ್ಥ. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ದಿನದಂದು ನಾವು ಗಣಪತಿಯನ್ನ ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಸಿಗುತ್ತದೆ. ಹಾಗೇನೆ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಂಕಷ್ಟಗಳಿಂದ ಕೂಡ ನಮಗೆ ಮುಕ್ತಿ ಸಿಗುತ್ತದೆ. ಗಣೇಶನನ್ನ ಪ್ರಥಮ ಪೂಜಿತ ಅಂತಲೂ ಕೂಡ ಕರೆಯಲಾಗುತ್ತದೆ. ಯಾವುದೇ ಒಂದು ದೇವರ ಪೂಜೆಯನ್ನು ಮಾಡಬೇಕಾದ್ರೂ ಕೂಡ ಮೊದಲು ನಾವು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ನಾವು ಮಿಕ್ಕ ದೇವರಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಯಾವುದೇ ಒಂದು ವಿಘ್ನಗಳು ಕೂಡ ಪೂಜೆಯಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಕೂಡ ಗಣಪತಿಗೆ ಮೊದಲ ಪೂಜೆಯನ್ನು ಸಲ್ಲಿಸುತ್ತೀವಿ. ಗಣಪತಿಯನ್ನ ಮೊದಲ ಪೂಜಿತ, ಪ್ರಥಮ ಪೂಜಿತ ಅಂತಲೂ ಕೂಡ ಕರೀತೀವಿ. ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಮೊದಲಿಗೆ ಸಂಕಷ್ಟಿ ವ್ರತ ಆಗಿರೋದ್ರಿಂದ ಉಪವಾಸವನ್ನ ಮಾಡಬೇಕು. ಉಪವಾಸದ ಸಂಕಲ್ಪವನ್ನ ಮೊದಲಿಗೆ ಮಾಡಿಕೊಳ್ಬೇಕು. ಹಾಗೆಯೇ ನೀವು ಎಷ್ಟು ತಿಂಗಳು ಅಂದರೆ ಎಷ್ಟು ದಿನ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಮಾಡ್ತೀರಾ ಅಂತ ಮೊದಲೇ ಸಂಕಲ್ಪವನ್ನ ಮಾಡ್ಕೊಂಡಿರ್ಬೇಕು. 3 ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡ್ಬೋದು, ಇಲ್ಲಾಂದ್ರೆ 7, 11, ಇಲ್ಲಾಂದ್ರೆ 21 ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಕೂಡ ಆಚರಣೆಯನ್ನ ಮಾಡ್ತೀವಿ. ತಿಂಗಳಿಗೆ 1 ಸಂಕಷ್ಟಹರ ಚತುರ್ಥಿ ಬರುತ್ತದೆ. ಹಾಗಾಗಿ ಈ ರೀತಿಯಾಗಿ 3, 7, 11 ಇಲ್ಲಾಂದ್ರೆ 21 ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಮಾಡ್ತೀವಿ ಅಂತ ಸಂಕಲ್ಪನ ನೀವು ಮೊದಲೇ ಮಾಡ್ಕೊಂಡಿರ್ಬೇಕು. ಹಾಗೆಯೇ ಆ ದಿನದಂದು ಸಂಕಷ್ಟಹರ ಚತುರ್ಥಿಯ ದಿನದಂದು ಕೂಡ ಉಪವಾಸದ ಸಂಕಲ್ಪವನ್ನು ಕೂಡ ಮಾಡಬೇಕು. ಬೆಳಿಗ್ಗೆ ನೀವು ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಾನು ಈ ದಿನ ಪೂರ್ತಿಯಾಗಿ ಉಪವಾಸವಿದ್ದು ಗಣಪತಿಯ ಆರಾಧನೆಯನ್ನ ಮಾಡ್ತೀನಿ, ರಾತ್ರಿ ಚಂದ್ರನ ದರ್ಶನವನ್ನ ಮಾಡಿದ ನಂತರ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡ್ತೀನಿ ಅಂತ ಕೇಳಿಕೊಂಡು ಪೂಜೆಯನ್ನ ಪ್ರಾರಂಭವನ್ನ ಮಾಡಬೇಕು. ಗಣಪತಿಯ ಫೋಟೋ, ಗಣಪತಿಯ ವಿಗ್ರಹ ಇಟ್ಟು ಪೂಜೆಯನ್ನ ಸಲ್ಲಿಸಬಹುದು. ಗಣಪತಿಯ ಫೋಟೋ, ವಿಗ್ರಹ ಎರಡೂ ಇಲ್ಲ ಎನ್ನುವವರು ಹಸುವಿನ ಸಗಣಿಯಿಂದ ಅಥವಾ ಅರಿಶಿಣದಿಂದ ಗಣಪತಿಯನ್ನ ಮಾಡಿಟ್ಟು ಕೂಡ ಪೂಜೆಯನ್ನ ಸಲ್ಲಿಸಬಹುದು. ಗಣಪತಿಯ ಫೋಟೋ ಇರುವವರು ಅದನ್ನ ಸ್ವಚ್ಛ ಮಾಡಿಕೊಂಡು ಶ್ರೀಗಂಧ, ಅರಿಶಿಣ, ಕುಂಕುಮವನ್ನ ಹಚ್ಚಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಗೆಜ್ಜೆ ವಸ್ತ್ರವನ್ನ ಹಾಕಿ ಪೂಜೆಯನ್ನ ಮಾಡಿ. ಇನ್ನು ಗಣಪತಿಯ ವಿಗ್ರಹ ಇರುವಂತವರು ಆ ದಿನ ಮರೆಯದೆ ಅಭಿಷೇಕವನ್ನ ಮಾಡಬೇಕು. ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ, ಮೊದಲಿಗೆ ಹಾಲಿನಿಂದ ಅಭಿಷೇಕವನ್ನ ಮಾಡಿ, ನಂತರ ಮೊಸರು, ಜೇನುತುಪ್ಪ, ಸಕ್ಕರೆ ಹಾಗೆ ಬಾಳೆಹಣ್ಣಿನ ಅಭಿಷೇಕವನ್ನ ಮಾಡಿ. ಪ್ರತಿ ಅಭಿಷೇಕ ಮಾಡಿದ ನಂತರ ಒಂದೊಂದು ಪೂಜೆಯನ್ನ ಮಾಡಬೇಕು. ಅಂದರೆ ಹಾಲಿನ ಅಭಿಷೇಕ ಮಾಡಿದ ನಂತರ ಒಂದು ಪೂಜೆ, ನಂತರ ಮೊಸರಿನಿಂದ ಅಭಿಷೇಕವನ್ನ ಮಾಡಿದ ನಂತರ ಮತ್ತೊಂದು ಪೂಜೆ, ಹೀಗೆ ಪ್ರತಿಯೊಂದು ವಸ್ತುವಿನಿಂದ ಅಭಿಷೇಕ ಮಾಡಿದ ನಂತರ ಒಂದೊಂದು ಪೂಜೆಯನ್ನ ಮಾಡಬೇಕು. ಅಭಿಷೇಕವನ್ನ ಮಾಡಬೇಕಾದ್ರೆ ಗಣಪತಿಯ ಸ್ತೋತ್ರವನ್ನ ಹೇಳ್ಕೊಂಡು ಅಭಿಷೇಕವನ್ನ ಮಾಡಿ. ಗಣಪತಿಗೆ ಪೂರ್ತಿಯಾಗಿ ಅಭಿಷೇಕವನ್ನ ಮಾಡಿ ಮುಗಿಸಿದ ನಂತರ ಗಣಪತಿಯ ವಿಗ್ರಹವನ್ನ ಮತ್ತೊಮ್ಮೆ ಸ್ವಚ್ಛ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಅರಿಶಿಣ, ಕುಂಕುಮ, ಶ್ರೀಗಂಧವನ್ನ ಹಚ್ಚಿ ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ. ನೀವು ಎಷ್ಟೇ ಹೂಗಳಿಂದ ಅಲಂಕಾರವನ್ನ ಮಾಡಿದ್ರೂ ಕೂಡ ಗಣಪತಿಗೆ ತೃಪ್ತಿ ಆಗೋದಿಲ್ವಂತೆ. ಒಂದೇ ಒಂದು ಗರಿಕೆಯನ್ನ ಅರ್ಪಿಸಿದ್ರೆ ಸಾಕು, ಗಣಪತಿಯು ತೃಪ್ತನಾಗುತ್ತಾನಂತೆ. ಹಾಗಾಗಿ ಗಣಪತಿಯ ಪೂಜೆಯಲ್ಲಿ ಗರಿಕೆಯನ್ನ ನಾವು ಇಡಲೇಬೇಕು. 21 ಅಥವಾ 11 ಗರಿಕೆಯನ್ನ ಒಂದು ದಾರದಲ್ಲಿ ಕಟ್ಟಿ ನಾವು ಗಣಪತಿಗೆ ಅರ್ಪಿಸಬೇಕು. ಕೆಲವೊಬ್ರು ಬಿಡಿ ಬಿಡಿಯಾಗಿ ಕೂಡ ಗರಿಕೆಯನ್ನ ಅರ್ಪಿಸ್ತಾರೆ. ಆದ್ರೆ ನನ್ಗೆ ಯಾರೋ ಹೇಳಿದ್ದು ಗರಿಕೆಯನ್ನ ನಾವು 21 ಗರಿಕೆಯನ್ನ ಒಂದು ದಾರದಲ್ಲಿ ಕಟ್ಟಿ ಗಣಪತಿಗೆ ಅರ್ಪಿಸಬೇಕು ಅಂತ. ಹಾಗಾಗಿ 21 ಅಥವಾ 11 ಗರಿಕೆಯನ್ನ ಒಂದು ದಾರದಲ್ಲಿ ಕಟ್ಟಿ ಗಣಪತಿಗೆ ಅರ್ಪಿಸಿ. ನಿಮ್ಮ ಹತ್ರ 21 ಗರಿಕೆ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ 1 ಗರಿಕೆ ಎಲೆಯನ್ನಾದ್ರೂ ಕೂಡ ನೀವು ಗಣಪತಿಗೆ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿ. 3 ಎಳೆಯ ಜನಿವಾರವನ್ನ ನಾವು ಗಣಪತಿಗೆ ಹಾಕಬೇಕು. ಗಣಪತಿಯ ಎಡಭಾಗದಿಂದ ಬಲಭಾಗಕ್ಕೆ ಬರೋ ತರಹ ಜನಿವಾರವನ್ನ 3 ಎಳೆಯ ದಾರದಲ್ಲಿ ಮಾಡಿಕೊಂಡು ಎಡಭಾಗದಿಂದ ಬಲಭಾಗಕ್ಕೆ ಬರೋ ತರ ಗಣಪತಿಗೆ ಜನಿವಾರವನ್ನ ಹಾಕಿ
ಹಾಗೆಯೇ ನೈವೇದ್ಯವನ್ನು ಅರ್ಪಿಸಬೇಕು. ಗಣಪತಿಗೆ ಪ್ರಿಯವಾಗುವಂಥ ನೈವೇದ್ಯಗಳನ್ನು ಅರ್ಪಿಸಿ, ಕೊಬ್ಬರಿ ಸಕ್ಕರೆ ಆಗಿರ್ಬೋದು, ಹಾಗೆಯೇ ಮೋದಕ ಆಗಿರ್ಬೋದು, ಲಡ್ಡು ಆಗಿರ್ಬೋದು, ಹಾಗೆಯೇ ಸಿಹಿ ಅವಲಕ್ಕಿ ಇವೆಲ್ಲವೂ ಕೂಡ ಗಣಪತಿಗೆ ತುಂಬಾನೇ ಪ್ರಿಯವಾದುದು. ಹಾಗೆಯೇ ಪಂಚಾಮೃತವನ್ನು ಕೂಡ ನೀವು ನೈವೇದ್ಯವಾಗಿ ಇಡಬಹುದು. 1 ಲೋಟ ಹಾಲನ್ನು ಕೂಡ, ಹಸಿ ಹಾಲನ್ನು ಕೂಡ ನೀವು ನೈವೇದ್ಯವಾಗಿ ಇಡಬಹುದು. ದೀಪಗಳನ್ನು ಹಚ್ಚಬೇಕು. 2 ದೀಪಗಳನ್ನು ಹಚ್ಚಿ ಅರ್ಚನೆಯನ್ನ ಮಾಡಬೇಕು. ಗರಿಕೆಯಿಂದ ಅರ್ಚನೆಯನ್ನ ಮಾಡಬೇಕು. ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಗರಿಕೆ, ಹಾಗೇನೆ ಸ್ವಲ್ಪ ಅಕ್ಷತೆ, ಹಾಗೆ ಸ್ವಲ್ಪ ಬಿಡಿ ಹೂಗಳನ್ನು ತೆಗೆದುಕೊಂಡು ನಿಮ್ಮ ಕೈಯಲ್ಲಿ ಆ 3 ಕೂಡ ಮಿಶ್ರಣ ಮಾಡಿ ಒಂದು ಬಟ್ಟಲಲ್ಲಿ ಹಿಡಿದುಕೊಂಡು ನಿಮ್ಮ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಅದನ್ನ ತೆಗೆದುಕೊಂಡು ಗಣಪತಿಯ ಹತ್ತಿರ ಹಾಕಬೇಕು. ಗಣಪತಿಯ ಅಷ್ಟೋತ್ತರವನ್ನ ಹೇಳ್ಕೊಂಡು ಗಣಪತಿಗೆ ಗರಿಕೆ ಮತ್ತೆ ಹೂಗಳಿಂದ ಅರ್ಚನೆಯನ್ನ ಸಲ್ಲಿಸಿ. ಕೊನೆಯಲ್ಲಿ ಮಂಗಳಾರತಿಯನ್ನು ಮಾಡಿ, ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ, ಧೂಪವನ್ನ ತೋರಿಸಿ. ಇದಿಷ್ಟು ಕೂಡ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿಯ ಪೂಜೆಯನ್ನ ಮಾಡುವಂಥದ್ದು. ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವಿರ್ತೀವಿ. ಬೆಳಗ್ಗೆನೆ ಉಪವಾಸದ ಸಂಕಲ್ಪವನ್ನ ಮಾಡಿಕೊಂಡು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿರಬೇಕು. ಏನನ್ನು ಕೂಡ ತಿನ್ನಬಾರ್ದು. ನಿಮ್ಮ ಕೈಲಿ ಆಗಲ್ಲ ಅನ್ನೋದಾದ್ರೆ, ಅನಾರೋಗ್ಯದ ಸಮಸ್ಯೆ ಇರುವವರು ಸಂಕಷ್ಟಿ ವ್ರತವನ್ನ ಮಾಡೋದಕ್ಕೆ ಹೋಗಬೇಡಿ. ಏಕೆಂದ್ರೆ ತುಂಬಾನೇ ಮಡಿಯಿಂದ ಮಾಡಬೇಕು. ಹಾಗಾಗಿ ನಿಮ್ಗೆ ಆಗಲ್ಲ ಅನ್ನೋದಾದ್ರೆ ಹಾಲು ಮತ್ತೆ ಹಣ್ಣುಗಳನ್ನ ನೀವು ಮಧ್ಯದಲ್ಲಿ ಮಿತವಾಗಿ ಸೇವನೆಯನ್ನ ಮಾಡ್ಬೋದು. ಹಾಗೇನೆ ಇನ್ನೊಂದು, ಉಪ್ಪು ಹಾಕಿರುವಂತ ಆಹಾರವನ್ನ ಸೇವನೆಯನ್ನ ಮಾಡಬಾರ್ದು. ಹಾಗೇನೆ ಖಾರವಾದ ಕಾಳುಗಳು, ಸೊಪ್ಪು ಈ ರೀತಿಯಾದ ಯಾವುದೇ ಒಂದು ಆಹಾರವನ್ನು ಕೂಡ ಸೇವನೆಯನ್ನ ಮಾಡಬಾರ್ದು. ಪೂರ್ತಿಯಾಗಿ ಉಪವಾಸವಿರಬೇಕು. ನೀರು, ಹಾಲು ಮತ್ತೆ ಹಣ್ಣುಗಳನ್ನ ಮಿತವಾಗಿ ಆ ದಿನ ಆಗಲ್ಲ ಅನ್ನೋದಾದ್ರೆ ಸೇವನೆಯನ್ನ ಮಾಡಬಹುದು. ಇನ್ನು ಅವತ್ತಿನ ದಿವಸ ನೀವು ಸಂಕಷ್ಟಿ ವ್ರತವನ್ನ ಮಾಡ್ತಾ ಇದ್ದೀರಾ, ಉಪವಾಸ ಇದ್ದೀರಾ ಅನ್ನೋದಾದ್ರೆ ತಲೆಗೆ 2 ಬಾರಿ ಸ್ನಾನವನ್ನ ಮಾಡಬೇಕು. ಒಂದು, ಬೆಳಗ್ಗೆ ನೀವು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ತಲೆಗೆ ಸ್ನಾನವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿರ್ತೀರಾ. ಇನ್ನು ಮತ್ತೊಮ್ಮೆ ಸಂಜೆ ಸಮಯದಲ್ಲೂ ಕೂಡ ತಲೆಗೆ ಸ್ನಾನವನ್ನ ಮಾಡಿ ನೀವು ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಸಂಜೆ ಸಮಯದಲ್ಲಿ ಯಾವ ರೀತಿಯಾಗಿ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ರಾತ್ರಿ ನಾವು ಚಂದ್ರನನ್ನ ನೋಡಿದ ನಂತರ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು. ಸಂಜೆ ತಲೆಗೆ ಸ್ನಾನವನ್ನ ಮಾಡಿಕೊಂಡು ಮತ್ತೊಮ್ಮೆ ಗಣಪತಿಗೆ ಪೂಜೆಯನ್ನ ಸಲ್ಲಿಸಬೇಕು. ನಿಮ್ಮ ಮನೆಯ ಹತ್ತಿರ ಗಣಪತಿಯ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ನೀವು ಪೂಜೆಯನ್ನ ಮಾಡಿಸ್ಕೊಂಡು ಪ್ರಾರ್ಥನೆಯನ್ನ ಮಾಡಿ ಮನೆಗೆ ಬಂದು ರಾತ್ರಿ ಚಂದ್ರನ ದರ್ಶನವನ್ನ ಮಾಡಿದ ನಂತರ, ಚಂದ್ರನನ್ನ ನೋಡಿದ ನಂತರ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು. ಚಂದ್ರನನ್ನು ನೋಡಿ ಅರ್ಘ್ಯವನ್ನ ಕೊಟ್ಟು ಹೂವು ಅಕ್ಷತೆಗಳಿಂದ ಚಂದ್ರನನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕು. ಆ ದಿನ ಏನಾದ್ರೂ ನಿಮ್ಗೆ ಚಂದ್ರ ಕಾಣಿಸ್ತಿಲ್ಲ ಅನ್ನೋದಾದ್ರೆ, ಚಂದ್ರ ಯಾವ ದಿಕ್ಕಿನಲ್ಲಿ ಉದಯ ಆಗಿದ್ದಾನೋ ಆ ದಿಕ್ಕಿನಲ್ಲಿ ನೀವು ಕುಳಿತುಕೊಂಡು ಚಂದ್ರನಿಗೆ ಅರ್ಘ್ಯವನ್ನ ಕೊಡಬೇಕು. ಹಾಗೇನೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ತೆಗೆದುಕೊಂಡು ಅಕ್ಕಿಯಿಂದ ಚಂದ್ರನ ಆಕಾರವನ್ನ ಬರೆದು ಅಲ್ಲೇ ನೀವು ಶ್ರೀಗಂಧ ಹೂವುಗಳನ್ನ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿ ನಂತರ ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಚಂದ್ರನ ದರ್ಶನ ಆಗೋದಿಲ್ಲ. ಹಾಗಾಗಿ ಅಂತವರು ಒಂದು ತಟ್ಟೆಯಲ್ಲಿ ಅಕ್ಕಿಯಿಂದ ಚಂದ್ರನ ಆಕಾರವನ್ನ ಬರೆದು ಅಲ್ಲಿಗೆ ಪೂಜೆಯನ್ನ ಸಲ್ಲಿಸಿ ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಿ. ಇನ್ನು ಜನವರಿ 6ನೇ ತಾರೀಕು ಮಂಗಳವಾರದ ದಿನದಂದು ರಾತ್ರಿ 9:10 ಚಂದ್ರನ ಉದಯವಾಗುತ್ತೆ ಅಂತ ಇದೆ. ಕೆಲವೊಮ್ಮೆ ಮೋಡ ಕೌತ್ಕೊಂಡಿದ್ದಾಗ ಅಥವಾ ಮಳೆ ಬರೋ ಸಾಧ್ಯತೆ ಇದ್ದಾಗ ಆ ಸಮಯದಲ್ಲಿ ನಿಮಗೆ ಚಂದ್ರನ ಗೋಚರ ಆಗೋದಿಲ್ಲ. ಚಂದ್ರನ ಉದಯ ಆಗಿರುತ್ತೆ, ನಮಗೆ ಚಂದ್ರನ ಗೋಚರ ಆಗೋದಿಲ್ಲ ಮೋಡ ಆವರಿಸಿಕೊಂಡಿರೋ ಕಾರಣದಿಂದಾಗಿ. ಒಟ್ಟಾರೆಯಾಗಿ ಒಂದು 9 ಗಂಟೆ ಆಸುಪಾಸಿನಲ್ಲಿ ಚಂದ್ರನ ದರ್ಶನವಾಗುತ್ತೆ. ಕೆಲವೊಂದು ಸ್ಥಳಗಳಲ್ಲಿ ಒಂದೊಂದು ವೇರಿ ಆಗುತ್ತೆ ಚಂದ್ರನ ದರ್ಶನ ಆಗುವಂತ ಸಮಯ. ಹಾಗಾಗಿ 9 ಗಂಟೆ ಆಸುಪಾಸಿನಲ್ಲೇ ಚಂದ್ರನ ದರ್ಶನವಾಗುತ್ತೆ. ಚಂದ್ರನ ದರ್ಶನ ಮಾಡಿದ ನಂತರ ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕಾಗುತ್ತೆ. ಒಟ್ಟು 21 ತಿಂಗಳು ಸಂಕಷ್ಟ ವ್ರತವನ್ನ ಮಾಡಿದರೆ, 21 ಸಂಕಷ್ಟಿಯ ವ್ರತವನ್ನ ಮಾಡಿದರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಕೆಲವೊಬ್ರು 11 ತಿಂಗಳು ಕೂಡ ಸಂಕಷ್ಟಹಾರ ಚತುರ್ಥಿಯ ವ್ರತವನ್ನ ಮಾಡ್ತಾರೆ. ತಿಂಗಳಿಗೆ ಒಂದೇ ಸಂಕಷ್ಟಹಾರ ಚತುರ್ಥಿ ಬರುವಂತದ್ದು. ಹಾಗೆ ನೋಡಿದ್ರೆ 11 ತಿಂಗಳು ಬರುತ್ತೆ 11 ಸಂಕಷ್ಟಿಯ ವ್ರತಕ್ಕೆ, 21 ತಿಂಗಳು ಬರುತ್ತೆ 21 ಸಂಕಷ್ಟಿಯ ಚತುರ್ಥಿಯ ವ್ರತಕ್ಕೆ. ಈ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಗಣಪತಿಯನ್ನ ಪೂಜಿಸುವುದರಿಂದ ಮನೆಯಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತವೆ. ನಾವು ಎಷ್ಟು ತಿಂಗಳು ಈ ಸಂಕಷ್ಟಿ ವ್ರತವನ್ನ ಮಾಡ್ತೀವಿ ಅಂತ ಸಂಕಲ್ಪವನ್ನ ಮಾಡಿಕೊಂಡು ಪ್ರಾರಂಭವನ್ನ ಮಾಡಿರ್ತೀರಲ್ಲ, ಅಷ್ಟು ತಿಂಗಳು ಅಷ್ಟು ಚತುರ್ಥಿ ಸಂಕಷ್ಟಹಾರ ಚತುರ್ಥಿ ಮುಗಿಯೋದ್ರೊಳಗಡೆ ನಮ್ಮ ಏನು ಒಂದು ಇಷ್ಟಾರ್ಥ ಇರುತ್ತೋ ಅದು ಸಿದ್ಧಿ ಆಗುತ್ತದೆ. ಹಾಗೇನೆ ನಮ್ಮ ಆಸೆ ಒಂದು ಕೋರಿಕೆ ಏನೇ ಇರುತ್ತೋ ಅದು ಈಡೇರುತ್ತದೆ ಅಂದ್ರೆ ಖಂಡಿತವಾಗಿಯೂ ಕೂಡ ಈಡೇರುತ್ತದೆ. ಆದರೆ ನಾವು ನಿಷ್ಠೆಯಿಂದ ಮಾಡಬೇಕು ಅಷ್ಟೇನೆ. ಜನವರಿ 6ನೇ ತಾರೀಕು ಮಂಗಳವಾರದಂದು ಬೆಳಗ್ಗೆನೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಉಪವಾಸವಿರಿ. ಹಾಗೆಯೇ ಸಂಜೆ ಸಮಯದಲ್ಲೂ ಕೂಡ ಗಣಪತಿಗೆ ಪೂಜೆಯನ್ನು ಮಾಡ್ಬೋದು. ಆದರೆ ಉಪವಾಸವನ್ನ ಬೆಳಗ್ಗೆಯಿಂದಲೇ ಪ್ರಾರಂಭವನ್ನ ಮಾಡಬೇಕು. ಪೂಜೆಯನ್ನು ನೀವು ಸಂಜೆ ಅಥವಾ ಬೆಳಗ್ಗೆನೂ ಕೂಡ ಎರಡೂ ಸಮಯದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಆ ಎರಡೂ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.